ಅವರ ಪಕ್ಷದ ವಿಚಾರ ನಾವ್ಯಾಕೆ ಮಾತನಾಡಬೇಕು ಬಿಡಿ, ಉನ್ನತ ಹುದ್ದೆ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಾಗಲೇ ಆರ್ ಅಶೋಕ್ ಅವರ ಹೇಳಿಕೆಯನ್ನ ನಾವು ಗಮನಿಸಬಹುದು. ಕೇಂದ್ರಕ್ಕೆ ಕಳಿಸ್ತಾರೆ ಸಿದ್ದರಾಮಯ್ಯರನ್ನ ಅಂತ ಹೇಳ್ತಾ ಇದ್ರು. ಇನ್ನು ಎಚ್ ಡಿ ಕೆ ಪ್ರತಿಕ್ರಿಯೆ ಕೊಟ್ಟು ಅವರ ಪಕ್ಷದ ವಿಚಾರ ನಾವ್ಯಾಕೆ ಮಾತನಾಡಬೇಕು ಬಿಡಿ ಅಂತ ಹೇಳಿದ್ದಾರೆ. ಉನ್ನತ ಹುದ್ದೆ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಮಾಡ್ಕೊಂಡವ್ರೆ, ಅದಕ್ಕೆ ನಾವ್ಯಾತಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಪಕ್ಷದಲ್ಲಿ ಮಾಡ್ಕೊಂಡವ್ರೆ, ಅದಕ್ಕೆ ನಾವ್ಯಾತಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇನ್ನು ರಸ್ತೆ ಅಭಿವೃದ್ಧಿ ಬೇಕಿದ್ರೆ ಗ್ಯಾರಂಟಿ ಬಿಡಿ ಅಂತ ರಾಯರೆಡ್ಡಿ ಅವರು ಏನ್ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ಡಿ ಕೆ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರದ ಪರಿಸ್ಥಿತಿ ಅವರ ಹೇಳಿಕೆಯಲ್ಲಿ ತಿಳಿಯುತ್ತೆ. ಈ ಸರ್ಕಾರದಿಂದ ಅಭಿವೃದ್ಧಿ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓಪನ್ ಆಗಿ ರಸ್ತೆ ಬೇಕು ಅಂದ್ರೆ ಅಕ್ಕಿ ಕೊಡೋದನ್ನ ನಿಲ್ಲಿಸಿ ಅಂತಾರೆ. ರಾಯರೆಡ್ಡಿ ನೂರಾರು ಬಾರಿ ಹೇಳಿಕೆಯನ್ನ ಕೊಟ್ಟಿರೋದನ್ನ ನೋಡಿದ್ದೇವೆ. ಆ ಹೇಳಿಕೆಗೆ ಇನ್ನೊಂದು ಸ್ಪಷ್ಟೀಕರಣ ಕೊಡ್ತಾರೆ ಅಂತ ಎಚ್ ಡಿ ಕೆ ಹೇಳಿದ್ದಾರೆ. ಅವರು ನೂರಾರು ಬಾರಿ ಹೇಳಿಕೆ ಕೊಟ್ಟಿರೋದು ನೋಡಿದ್ದೀವಿ. ನಂತರ ಅದಕ್ಕೆ ಮತ್ತಿನ್ನೊಂದು ಸ್ಪಷ್ಟೀಕರಣ ಕೊಡ್ತಾರೆ. ನಿನ್ನೆ ಅಷ್ಟು ಓಪನ್ ಆಗಿ ಸಭೆಯಲ್ಲಿ ನಿಮ್ಗೆ ರಸ್ತೆ ಬೇಕಾದರೆ ಅಕ್ಕಿ ಕೊಡೋದನ್ನು ನಿಲ್ಲಿಸಿ ಅಂತ ಹೇಳಿ ಅಂತಾರೆ, ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ. ಅಂದರೆ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಅವ್ರ ಹೇಳಿಕೆಯಲ್ಲೇ ನೀವು ನೋಡ್ಬೋದು. ಅದರಿಂದ ಈ ಸರ್ಕಾರದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾರೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಅವರು ನೂರಾರು. ಇನ್ನು ಮೇಕೆದಾಟು ಯೋಜನೆ ಬಗ್ಗೆ ಕಾಂಗ್ರೆಸ್ ಆಗಿ ಜೆಡಿಎಸ್ನ ವಾಗ್ಯುದ್ಧ ಮುಂದುವರೆದಿದೆ. ಎಚ್ ಕೆ ಪಾಟೀಲ್ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಚ್ ಕೆ ಪಾಟೀಲ್ ಎಷ್ಟು ವರ್ಷದಿಂದ ಕಾನೂನು ಸಚಿವರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಯಾರು ಮಾತನಾಡಿದರೆ ಕೌಂಟರ್ಗಳು ನಡೀತಾ ಇದೆ ಎರಡೂ ಪಕ್ಷಗಳ ನಡುವೆ, ಕಾಂಗ್ರೆಸ್ ಆಗಿ ಜೆಡಿಎಸ್ ನಡುವೆ. ಏನೇನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಯಾವುದೂ ಇಲ್ಲ. ಕೇಂದ್ರದಲ್ಲಿ ಇವತ್ತೇನು ಸರ್ಕಾರ ಇದೆ, ರಾಷ್ಟ್ರದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಇಷ್ಟ ಬಂದಾಗ ತೀರ್ಮಾನ ತಗೊಳ್ಳೋಕ್ಕೂ ಆಗಲ್ಲ. ಎಚ್ ಕೆ ಪಾಟೀಲ್ರು ಎಷ್ಟು ವರ್ಷದಿಂದ ಕಾನೂನು ಸಚಿವರು ಏನೋ ಹೇಳಿದಾರಲ್ಲ, ತಮಿಳ್ನಾಡನ್ನ ಒಪ್ಪಿಗೆ ಹಾಕಬೇಕು ಅಂತ. ತಮಿಳ್ನಾಡಿನವ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿಲ್ವಾ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಕೊಡಬಾರ್ದು ಅಂತ ಹೇಳಿ? ಈಗ ಸರ್ಕಾರಕ್ಕೆ ಅವ್ರು ಹಾಕೊಂಡಿರೋ ಅರ್ಜಿನ ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ನಲ್ಲಾದರೂ ವಜಾಗೊಳ್ಳೋದಕ್ಕೆ ಏನು ಬೇಕೋ ಅಡ್ವೊಕೇಟ್ನ ಇಟ್ಕೊಂಡು ಕೆಲಸ ಮಾಡಬೇಕಲ್ಲ, ಅದು ಮಾಡಿಲ್ಲ. ಇವರು ಲಾ ಮಿನಿಸ್ಟ್ರಾ? ತಮಿಳ್ನಾಡಿನ ಒಪ್ಪಿಗೆನೇ ಬೇಕಿಲ್ಲ, ಇವತ್ತು ಹೇಳಿಕೆ ಕೊಡ್ತಾರೆ. ಇದಕ್ಕೆ ನಾವು ಏನು ಉತ್ತರ ಕೊಡೋದು? ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದೆಯಾ ಸರ್? ಅವರಿಗೆ ಯಾವುದೇ ಕಾರಣಕ್ಕೂ ಮಾಡ್ತಕ್ಕಂಥ ವಿಷಯದಲ್ಲಿ ಮೇಕೆದಾಟನ್ನ ಹಲವಾರು ರೀತಿಯ ಸಮಸ್ಯೆಗಳಿಗೆ ಏನೇನು ಕ್ರಮ ತೆಗೆದುಕೋಬೇಕು, ಎಲ್ಲಿ ತಗೊಂಡಿದ್ದಾರೆ